ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ನೋಂದಣಿ ಆದ ಎಷ್ಟು ದಿನಗಳಲ್ಲಿ ಜಮೀನು ನಿಮ್ಮ ಹೆಸರಿಗೆ ವರ್ಗಾವಣೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಮೀನು ವರ್ಗಾವಣೆ ಪ್ರಕ್ರಿಯೆ ನಾನಾ ರೀತಿಯಲ್ಲಿ ನಡೆಯುತ್ತೆ. ಕ್ರಯದ ಮೂಲಕ ಅಂದರೆ ಖರೀದಿ, ಕ್ರಯಪತ್ರದ ಮೂಲಕ, ಸೇಲ್ ಡೀಡ್ ಮೂಲಕ ನಡೆಯುತ್ತೆ. ಗಿಫ್ಟ್ ಡೀಡ್ ದಾನಪತ್ರದ ಮೂಲಕ ಇರಬಹುದು, ಅಥವಾ ರಿಲೀಸ್ ಡೀಡ್ ಹಕ್ಕು ಬಿಡುಗಡೆ ಪತ್ರದ ಮೂಲಕ, ಪಾರ್ಟಿಷನ್ ಡೀಡ್ ವಿಭಾಗ ಪತ್ರದ ಮೂಲಕ. ಹೀಗೆ ಆಸ್ತಿಯ ಹಕ್ಕು ಒಬ್ಬರ ಹೆಸರಿಂದ ಮತ್ತೊಬ್ಬರ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಮೊದಲೆಲ್ಲ ಈ ಪ್ರಕ್ರಿಯೆಗೆ ತುಂಬಾ ದಿನಗಳು ಹಿಡಿತಾ ಇತ್ತು. ಅಂದ್ರೆ ಯಾವುದೇ ಡೀಡನ್ನ ಅಂದ್ರೆ ಪತ್ರವನ್ನ ರಿಜಿಸ್ಟರ್ ಮಾಡಿದ ಮೇಲೆ 30 ದಿನಗಳ ಅವಧಿ ಇರ್ತಾ ಇತ್ತು. 30 ದಿನಗಳ ಒಳಗೆ ಯಾರದ್ದಾದರೂ ತಕರಾರು ಬಂದಲ್ಲಿ ಅದನ್ನ ಬಗೆಹರಿಸಿ 45 ದಿನಗಳ ಒಳಗೆ ಜಮೀನನ್ನ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ತಾ ಇದ್ರು. ಅಂದ್ರೆ ಜಮೀನು ನಿಮ್ಮ ಹೆಸರಿಗೆ ಆಗ್ತಾ ಇತ್ತು. ಈ 30 ದಿನಗಳ ಅವಧಿ ಏನಿತ್ತಲ್ಲ, ಆ ಅವಧಿಯಲ್ಲಿ ತುಂಬಾ ಜನ ತಕರಾರನ್ನ ಸಲ್ಲಿಸ್ತಾ ಇದ್ರು. ಒಂದಿಷ್ಟು ಜನ ಸದುಪಯೋಗ ಪಡೆದುಕೊಳ್ತಾ ಇದ್ರು, ಇನ್ನೊಂದಿಷ್ಟು ಜನ ದುರುಪಯೋಗ ಕೂಡ ಪಡಿಸ್ಕೊಳ್ತಾ ಇದ್ರು. ಈ ಮ್ಯೂಟೇಷನ್ ಪ್ರಕ್ರಿಯೆಯ ಅವಧಿಯನ್ನ ಈಗ ಕಡಿಮೆ ಮಾಡಿದ್ದಾರೆ. ಪ್ರಾಪರ್ಟಿ ರಿಜಿಸ್ಟರ್ ಆದ ಮೇಲೆ ಈಗ ಕ್ರಯಪತ್ರದ ವಿಷಯಕ್ಕೆ ಬರೋದಾದರೆ, ಸೇಲ್ ಡೀಡ್ ಮೂಲಕ ಆಸ್ತಿ ವರ್ಗಾವಣೆ ಮಾಡಿದ ಮೇಲೆ ಮಾರಾಟಗಾರನಿಂದ ಖರೀದಿದಾರನ ಹೆಸರಿಗೆ ಬದಲಾವಣೆ ಆಗೋದಕ್ಕೆ 30 ರಿಂದ 45 ದಿನಗಳ ಅವಧಿ ಇತ್ತು. ದಾನಪತ್ರದ ವಿಷಯಕ್ಕೆ ಬರೋದಾದರೆ, ಗಿಫ್ಟ್ ಡೀಡ್ ಮೂಲಕ ಯಾರೋ ಒಬ್ಬರಿಗೆ ಆಸ್ತಿಯನ್ನ ವರ್ಗಾವಣೆ ಮಾಡಿದಾಗ ದಾನ ಪಡೆದವರ ಹೆಸರಿಗೆ ಆಸ್ತಿ ವರ್ಗಾವಣೆ ಆಗೋದಕ್ಕೂ ಕೂಡ 30 ರಿಂದ 45 ದಿನಗಳ ಅವಧಿ ಇತ್ತು. 30 ದಿನಗಳ ಒಳಗೆ ಆ ಆಸ್ತಿಗೆ ಸಂಬಂಧಿಸಿದಂತೆ ತಕರಾರು ಸಲ್ಲಿಸಲು ಕಾಲಾವಕಾಶವನ್ನು ನೀಡಿದ್ರು. ನೆಕ್ಸ್ಟ್ ಈಗ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯರು ಎಲ್ಲರೂ ಸೇರಿ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯನ್ನ ವಿಭಾಗ ಪತ್ರದ ಮೂಲಕ ಹಂಚಿಕೆ ಮಾಡ್ಕೊಳ್ತಾರೆ. ಆಗ ರಿಲೀಸ್ ಡೀಡ್ ಮೂಲಕ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯರು ತಮ್ಮ ಹಕ್ಕನ್ನ ಬೇರೊಬ್ಬರಿಗೆ ಬಿಟ್ಕೊಡ್ಬಹುದು, ಅಥವಾ ವಿಭಾಗ ಪತ್ರದಲ್ಲೇ ತಾವು ಆಸ್ತಿಯ ಬದಲಾಗಿ ಹಣವನ್ನ ಪಡೆದುಕೊಳ್ತೇವೆ ಅಂತ ಕೂಡ ಕಾಣಿಸಬಹುದು. ಆಸ್ತಿ ಹಂಚಿಕೆಯಲ್ಲಿ ಹೆಚ್ಚು ಕಡಿಮೆ ಪಡೆದುಕೊಳ್ಳಬಹುದು. ಇದೆಲ್ಲವನ್ನ ಕೂಡ ವಿಭಾಗ ಪತ್ರದಲ್ಲಿ ಕಾಣಿಸಿ ಅದನ್ನ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ. ಮೊದಲೆಲ್ಲ ಪಾರ್ಟಿಷನ್ ಡೀಡ್ ಅಂದ್ರೆ ವಿಭಾಗ ಪತ್ರ ರಿಜಿಸ್ಟರ್ ಆದಮೇಲೆ 30 ದಿನಗಳ ಕಾಲ ತಕರಾರನ್ನ ಸಲ್ಲಿಸಲಿಕ್ಕೆ ಸಮಯಾವಕಾಶವನ್ನ ನೀಡ್ತಾ ಇದ್ರು. 45 ದಿನಗಳ ತನಕ ಕೂಡ ಯಾವುದೇ ರೀತಿ ತಕರಾರು ಬಂದಿಲ್ಲ ಅಂದ್ರೆ ಅವರವರ ಹೆಸರಿಗೆ ಆಸ್ತಿ ವರ್ಗಾವಣೆ ಆಗ್ತಾ ಇತ್ತು. ಇದೆಲ್ಲ ಪ್ರೊಸೆಸ್ ಮುಗಿಯೋದಕ್ಕೆ ಮಿನಿಮಮ್ ಅಂದ್ರೂ 30 ರಿಂದ 45 ದಿನಗಳ ಕಾಲ ಇರ್ತಾ ಇತ್ತು. ಬಟ್ 45 ದಿನಗಳ ಕಾಲ ಅವಧಿ ಏನು ಕೊಟ್ಟಿದಾರಲ್ಲ, ಆ ಅವಧಿ ಹೆಚ್ಚು ಎಂಬುದನ್ನು ಅರಿತು ಈಗ 7 ದಿನಗಳಲ್ಲೇ ವರ್ಗಾವಣೆ ಆಗ್ತಾ ಇದೆ. 7 ದಿನಗಳಲ್ಲಿ ನಿಮ್ಮ ಆಸ್ತಿ ವರ್ಗಾವಣೆ ಕಾರ್ಯ ಮುಗಿದು ಬಿಡುತ್ತೆ. ಈಗ ಪೌತಿ ಖಾತೆಗೆ ಏನಾದರೂ ಅರ್ಜಿ ಕೊಟ್ಟಾಗ, ಪೌತಿ ಖಾತೆ ಅಂದರೆ ಒಬ್ಬರ ಮರಣದ ನಂತರ ಅವರ ಹೆಸರಿನಲ್ಲಿರುವ ಆಸ್ತಿಯನ್ನ ಅವರ ವಾರಸುದಾರರ ಹೆಸರಿಗೆ ಕೂರಿಸುವಂಥದ್ದು. ಅಂದರೆ ಮರಣ ಹೊಂದಿರುವವರ ಹೆಸರನ್ನ ತೆಗೆದುಹಾಕಿ ಅವರ ವಾರಸುದಾರರ ಹೆಸರನ್ನ ಜಂಟಿಯಾಗಿ ಸೇರಿಸುವಂಥದ್ದು ಆಗಿರುತ್ತೆ. ಪೌತಿ ಖಾತೆ ಪೂರ್ಣಗೊಳ್ಳಿಕ್ಕೆ ಕೂಡ 45 ದಿನಗಳ ಅವಧಿ ಇತ್ತು. ಬಟ್ ಇದರಲ್ಲಿ ಕೂಡ ಅವಧಿಯನ್ನ ಕಡಿಮೆಗೊಳಿಸಿದ್ದಾರೆ. 15 ದಿನಗಳಲ್ಲಿ ಪೌತಿ ಖಾತೆ ಬದಲಾವಣೆ ಆಗ್ತಾ ಇದೆ. ಸೊ ಈ ಬದಲಾವಣೆಯಿಂದ ಜನರಿಗೆ ತುಂಬಾನೇ ಉಪಯುಕ್ತ ಕೂಡ ಆಗಿದೆ. ಬೇಗ ಮ್ಯೂಟೇಷನ್ ಪ್ರಕ್ರಿಯೆ ಮುಗಿತಾ ಇದೆ. ಬಟ್ ಯಾರಾದರೂ ತಕರಾರನ್ನ ಸಲ್ಲಿಸಬೇಕು ಅಂತಿದ್ರೆ ಕಡಿಮೆ ಅವಧಿ ಇರೋದ್ರಿಂದ ತಕರಾರು ಸಲ್ಲಿಸೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಆದಷ್ಟು ಆಸ್ತಿ ವರ್ಗಾವಣೆ ಕುರಿತು ಸರಿಯಾಗಿ ವಿಚಾರಿಸಿ, ಚರ್ಚಿಸಿ, ಯೋಚಿಸಿ ಡೀಡ್ಗಳನ್ನು ಬರೆಸಿ ರಿಜಿಸ್ಟ್ರೇಷನ್ಗಿಂತ ಮೊದಲೇ ಏನೇ ಇದ್ರೂ ಕೂಡ ಬಗೆಹರಿಸ್ಕೊಳ್ಳಿ. ಸಹಿ ಹಾಕುವಾಗಲೇ ನೀವು ಸರಿಯಾಗಿ ಪತ್ರಗಳನ್ನು ಓದಿ ಅರ್ಥ ಮಾಡಿಕೊಂಡು ಸಹಿಯನ್ನು ಹಾಕಿ. ರಿಜಿಸ್ಟರ್ ಆದಮೇಲೆ ನಮಗೆ ಮೋಸ ಆಗಿದೆ, ವಂಚನೆಯಿಂದ ಸಹಿ ಮಾಡಿಸ್ಕೊಂಡಿದ್ದಾರೆ ಅಂತ ತಕರಾರು ಸಲ್ಲಿಸೋದಕ್ಕೆ ಕಡಿಮೆ ಅವಧಿ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ರಿಜಿಸ್ಟ್ರೇಷನ್ಗೂ ಮೊದಲೇ ಎಲ್ಲವನ್ನ ಓದಿ ಅರ್ಥೈಸ್ಕೊಳ್ಳಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಲೀಗಲ್ ಅಡ್ವೈಸನ್ನು ತಗೊಳ್ಳಿ, ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸಿ ಮುಂದುವರಿಯೋದು ಉತ್ತಮ. ಈಗ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮುಗಿದೋದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಿಲ್ಲ. ಕೋರ್ಟ್ ಮೂಲಕ ನೀವು ನ್ಯಾಯವನ್ನ ಪಡೆದುಕೊಳ್ಬಹುದು. ಬಟ್ ನಿಮ್ಮ ಹಣ ಮತ್ತು ಸಮಯಕ್ಕೆ ಬೆಲೆ ಕೊಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮೊದಲೇ ಸರಿಯಾದ ಸಮಯವನ್ನ ಕೊಟ್ರೆ ಆಮೇಲೆ ಕಷ್ಟಪಡೋದು ಇರೋದಿಲ್ಲ. ವಿವಾದಗಳನ್ನ ತಪ್ಪಿಸ್ಲಿಕ್ಕೆ ನಿಮ್ಮ ಜ್ಞಾನ, ಸಮಯ ಪ್ರಜ್ಞೆ, ತಿಳುವಳಿಕೆ ಸಹಾಯಕ ಆಗುತ್ತೆ. ಅದಕ್ಕೆ ಆದಷ್ಟು ಲೀಗಲ್ ರಿಲೇಟೆಡ್ ವಿಡಿಯೋಗಳನ್ನ ನೋಡಿ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ನಿಮಗೆಲ್ಲ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.